ನಮಸ್ಕಾರ ಸ್ನೇಹಿತರೆ. ರಿಯಲ್ ಎಸ್ಟೇಟ್‌ನಲ್ಲಿ ಯಶಸ್ಸಾಗಲು ಹಣ ಮಾತ್ರ ಸಾಕಾಗೋದಿಲ್ಲ. ಇನ್ವೆಸ್ಟ್‌ಮೆಂಟ್ ಮೈಂಡ್‌ಸೆಟ್ ಇರಬೇಕು. ಹಲವಾರು ಜನ ಜಮೀನನ್ನು ಖರೀದಿಸ್ತಾರೆ. ಆದರೆ ಕೆಲವರು ಮಾತ್ರ ಆ ಆಸ್ತಿಗಳ ಮೂಲಕ ಶ್ರೀಮಂತರಾಗುತ್ತಾರೆ. ಕಾರಣ ಏನು ಗೊತ್ತಾ? ಅವರ ಆಲೋಚನೆ ನಿಮಗೆ ರಿಯಲ್ ಎಸ್ಟೇಟ್‌ನಲ್ಲಿ ಯಶಸ್ವಿಯಾಗಲು ಬೇಕಾದ ಇನ್ವೆಸ್ಟ್‌ಮೆಂಟ್ ಮೈಂಡ್‌ಸೆಟ್ ಬಗ್ಗೆ ವಿವರವಾಗಿ ತಿಳಿಸ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋ ಮಾಡಲು ಪ್ರೇರಣೆ ಸಿಗುತ್ತೆ. ಮತ್ತೆ ವಿಷಯಕ್ಕೆ ಬರೋಣ. ಇಲ್ಲಿ ಮೊದಲನೇದಾಗಿ ನಾವು ಖರ್ಚು ಮಾಡುವ ಮನಸ್ಥಿತಿಯಿಂದ ಇನ್ವೆಸ್ಟ್ ಮಾಡುವ ಮನಸ್ಥಿತಿಗೆ ಬರಬೇಕು. ಹಲವಾರು ಜನ ಹಣ ಬಂದ ತಕ್ಷಣ ಕಾರು, ಮೊಬೈಲು, ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಪ್ರಾರಂಭಿಸ್ತಾರೆ. ಆದರೆ ಹೂಡಿಕೆ ಮಾಡಲು ಮೊದಲು ಆಸ್ತಿಯನ್ನು ಖರೀದಿಸಬೇಕು. ನಂತರ ಆಸ್ತಿಯ ಆದಾಯದಿಂದ ಜೀವನ ಆನಂದ ಮಾಡಬೇಕು. ಎರಡನೇದು, ಭಾವನೆಗಳಿಂದ ಅಲ್ಲ, ಮಾಹಿತಿಯಿಂದ ನಿರ್ಧಾರವನ್ನು ತಗೊಳ್ಳಿ. ನನ್ನ ಸ್ನೇಹಿತರು ಹೇಳಿದ್ರು, ಎಲ್ಲರೂ ಖರೀದಿಸ್ತಾ ಇದ್ದಾರೆ ಎಂಬ ಕಾರಣಕ್ಕೆ ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಅಂದರೆ ಜಮೀನನ್ನು ನೋಡಬಾರ್ದು. ದಾಖಲೆಗಳು, ಲೊಕೇಶನ್ನು, ಅಭಿವೃದ್ಧಿ ಯೋಜನೆ, ಕಾನೂನು ಸ್ಥಿತಿ ಇದೆಲ್ಲ ನೋಡಬೇಕಾಗುತ್ತೆ. ಮೂರನೇದಾಗಿ, ಇದು ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಅನ್ನೋದನ್ನ ಯೋಚನೆಯಲ್ಲಿರಬೇಕು. ರಿಯಲ್ ಎಸ್ಟೇಟು ದಿನದಲ್ಲಿ ಶ್ರೀಮಂತರಾಗೋ ಕ್ಷೇತ್ರ ಅಲ್ಲ. 5ರಿಂದ 15 ವರ್ಷಗಳ ದೃಷ್ಟಿ ಹೂಡಿಕೆ ಮಾಡಿದ್ರೆ ಮಾತ್ರ ಉತ್ತಮ ಲಾಭ ಪಡೆಯಬಹುದು. ನಾಲ್ಕನೇದು, ಲೊಕೇಶನ್ ಮೇಲೆ ಎಂದಿಗೂ ರಾಜಿ ಮಾಡ್ಕೋಬೇಡಿ. ಕಡಿಮೆ ಬೆಲೆ ನೋಡಿ ದೂರದ ಅಭಿವೃದ್ಧಿ ಇಲ್ಲದ ಪ್ರದೇಶದಲ್ಲಿ ಹೂಡಿಕೆ ಮಾಡೋದ್ರಿಂದ ಅಲ್ಲಿ ಅದಕ್ಕಿಂತ ಉತ್ತಮ ಬೆಳವಣಿಗೆ ಪ್ರದೇಶದಲ್ಲಿ ಸಣ್ಣ ಆಸ್ತಿಯನ್ನು ಖರೀದಿಸುವುದು ಸಹ ಉತ್ತಮ. 5ನೇದು, ಹಣವನ್ನು ಕೆಲಸಕ್ಕೆ ಹಾಕಿ. ನಿಮ್ಮ ಹಣ ಬ್ಯಾಂಕ್ನಲ್ಲಿ ಮಲಗಬಾರ್ದು. ಸರಿಯಾದ ಜಮೀನು ಅಥವಾ ಆಸ್ತಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣವೇ ನಿಮಗೆ ಕೆಲಸ ಮಾಡುತ್ತೆ. 6ನೇದು, ರಿಸ್ಕ್ ಅನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಸ್ಕ್ ಇರುತ್ತೆ. ಆದರೆ ಇದನ್ನು ತಿಳಿದುಕೊಂಡು ತೆಗೆದುಕೊಳ್ಳುವ ರಿಸ್ಕ್ ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತೆ. ತಿಳಿಯದೆ ತೆಗೆದುಕೊಳ್ಳುವ ಏನು ರಿಸ್ಕ್ ಇದೆಯಲ್ಲ, ನಿಮ್ಮ ಹಣವನ್ನು ಕಳೆದು ಹಾಕ್ಬಿಡುತ್ತೆ. 7ನೇದು, ಸಾಲವನ್ನು ಶತ್ರು ಅಂತ ನೋಡಕ್ ಹೋಗ್ಬಿಡಿ. ಒಳ್ಳೆಯ ಆಸ್ತಿ ಖರೀದಿಸಲು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುವ ಹೋಮ್ ಲೋನು ಅಥವಾ ಬ್ಯಾಂಕ್ ಲೋನು ಒಳ್ಳೆಯ ಸಾಲವಾಗಬಹುದು. ಆದರೆ EMI ನಿಮ್ಮ ಆದಾಯಕ್ಕೆ ಹೊಂದ್ಕೊಳ್ತರ ಇರಬೇಕು. 8ನೇದು, ಕ್ಯಾಶ್ ಫ್ಲೋ ಬಗ್ಗೆ ಯೋಚಿಸಿ. ಕೇವಲ ಬೆಲೆ ಏರಿಕೆ ಮಾತ್ರ ನೋಡಕ್ ಹೋಗ್ಬಿಡಿ. ಬಾಡಿಗೆ ಆದಾಯ, ಭವಿಷ್ಯದ ಬೇಡಿಕೆ, ಅಭಿವೃದ್ಧಿ ಮತ್ತು ಮರುಮಾರಾಟದ ಅವಕಾಶಗಳನ್ನು ನಾವು ನೋಡಬೇಕಾಗುತ್ತೆ. 9ನೇದು, ಯಾವಾಗಲೂ ಎಮರ್ಜೆನ್ಸಿ ಫಂಡನ್ನು ಇಟ್ಕೋಬೇಕು. ನಿಮ್ಮ ಎಲ್ಲ ಹಣವನ್ನು ಒಂದೇ ಆಸ್ತಿಯಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಕನಿಷ್ಠ 6ರಿಂದ 12 ತಿಂಗಳ ಖರ್ಚಿಗೆ ಬೇಕಾದ ಹಣವನ್ನು ಪ್ರತ್ಯೇಕವಾಗಿ ಇಡಬೇಕು. 10ನೇದು, ಎಲ್ಲ ಹಣವನ್ನು ಒಂದೇ ಜಾಗದಲ್ಲಿ ಹೂಡಿಕೆ ಮಾಡಬೇಡಿ. ಈ ರೆಸಿಡೆನ್ಷಿಯಲ್ ಪ್ಲಾಟು, ಕಮರ್ಷಿಯಲ್ ಪ್ಲಾಟು, ರೆಂಟಲ್ ಪ್ರಾಪರ್ಟಿ, ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಬೇರೆ ಬೇರೆ ಹೂಡಿಕೆಗಳನ್ನು ನೀವು ಮಾಡ್ಕೋಬೇಕು. 11ನೇದು, ಮಾರ್ಕೆಟ್ ಸೈಕಲ್ ಅರ್ಥ ಮಾಡ್ಕೋ. ಪ್ರತಿಯೊಂದು ಸಮಯದಲ್ಲೂ ಬೆಲೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಕೆಲವೊಮ್ಮೆ ಮಾರುಕಟ್ಟೆ ನಿಧಾನವಾಗಿರುತ್ತೆ, ಕೆಲವೊಮ್ಮೆ ವೇಗವಾಗಿ ಬೆಳೆಯುತ್ತೆ. ತಾಳ್ಮೆ ಇರೋ ಇನ್ವೆಸ್ಟ್ಮೆಂಟ್ರು ಯಾವಾಗಲೂ ಗೆಲ್ತಾರೆ. 12ನೇದು, ಡಾಕ್ಯುಮೆಂಟೇಶನ್ ಬಗ್ಗೆ ಯಾವುದೇ ರಾಜಿ ಬೇಡ. ಸೇಲ್ ಡೀಡು, EC, RTC, ಮ್ಯೂಟೇಷನ್, ಖಾತಾ, ಲೇಔಟ್ ಅಪ್ರೂವಲ್ಲು, ಟ್ಯಾಕ್ಸ್ ರೆಸಿಪ್ಟು, ಸರ್ವಿಸ್ ಸ್ಕೆಚ್ ಎಲ್ಲವನ್ನು ನೋಡಬೇಕಾಗುತ್ತೆ. 13ನೇದು, ಕಲಿಯುವುದನ್ನು ಎಲ್ರಿಗೂ ನಿಲ್ಸಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಇನ್ವೆಸ್ಟ್ಮೆಂಟನ್ನು ಹೊಸ ಪಾಠ ಕಲಿಸುತ್ತೆ. ಕಾನೂನು ಬದಲಾವಣೆಗಳು, ಮಾರುಕಟ್ಟೆ ಬದಲಾವಣೆಗಳು, ಸರ್ಕಾರದ ಯೋಜನೆಗಳು, ಮೂಲ ಸೌಕರ್ಯಗಳ ಅಭಿವೃದ್ಧಿಗಳ ಬಗ್ಗೆ ತಿಳ್ಕೊಳ್ಳಿ. 14ನೇದು, ಪೇಷನ್ಸ್ ನಿಮ್ಮ ದೊಡ್ಡ ಶಕ್ತಿ. ಪ್ರತಿದಿನ ಬೆಲೆ ನೋಡುತ್ತಾ ಆತಂಕ ಪಡಬಾರ್ದು. ಇನ್ವೆಸ್ಟ್ಮೆಂಟ್ದಾರರು ಉತ್ತಮ ಆಸ್ತಿ ಸಮಯದೊಂದಿಗೆ ತನ್ನ ಮೌಲ್ಯವನ್ನು ಸಾಬೀತುಪಡಿಸುತ್ತೆ ಅನ್ನೋದನ್ನು ತಿಳಿಬೇಕು. 15ನೇದು, ಎಕ್ಸಿಟ್ ಸ್ಟ್ರಾಟಜಿ ಇರಲಿ. ಯಾವ
ಬೆಲೆಗೆ ಮಾರಬೇಕು, ಎಷ್ಟು ವರ್ಷ ಇಟ್ಕೋಬೇಕು, ಯಾವ ಸಂದರ್ಭದಲ್ಲಿ ಮಾರಾಟ ಮಾಡಬೇಕು, ಇದನ್ನ ಮೊದಲೇ ನಿರ್ಧಾರ ಮಾಡ್ಕೊಳ್ಳಿ. ಯಶಸ್ವಿ ಇನ್ವೆಸ್ಟರ್ ಒಂದು 10 ಗೋಲ್ಡನ್ ರೂಲ್ಸ್ ಇದೆ. ಇದು ಒಂದು, ಮೊದಲು ಕಲಿಯಿರಿ, ನಂತರ ಹೂಡಿಕೆ ಮಾಡಿ. 2, ದಾಖಲೆ ಪರಿಶೀಲನೆ ಕಡ್ಡಾಯ. 3ನೇದು, ಲೊಕೇಶನ್ ಮೊದಲ ಆದ್ಯತೆ. 4ನೇದು, ದೀರ್ಘಾವಧಿಯ ಗುರಿ. 5ನೇದು, ಭಾವನೆಗಳಿಗಿಂತ ಲೆಕ್ಕಾಚಾರ ಮುಖ್ಯ. 6ನೇದು, ತಾಳ್ಮೆಯಿಂದ ಇರಬೇಕು, ಅದನ್ನು ಕಲಿಬೇಕು. 7, ಸರಿಯಾದ ಹಣಕಾಸು ಯೋಜನೆ. 8ನೇದು, ಸರಿಯಾದ ಸಮಯದಲ್ಲಿ ಖರೀದಿ. 9ನೇದು, ನಿರಂತರವಾಗಿ ಕಲಿಯೋದು. 10, ಸುರಕ್ಷಿತ ಹೂಡಿಕೆಗೆ ಶಾಂತಿಯುತ ಜೀವನ. ಗಮನದಲ್ಲಿಡಿ ಸ್ನೇಹಿತರೆ, ಶ್ರೀಮಂತರಾಗುವುದು ಹೆಚ್ಚು ಹಣ ಗಳಿಸೋದ್ರಿಂದ ಅಲ್ಲ, ಗಳಿಸಿದ ಹಣವನ್ನು ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡೋದ್ರಿಂದ. ಈ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಬದಲಾದ್ರೆ ನಿಮ್ಮ ಜೀವನ ಬದಲಾಗುತ್ತೆ. ನಿಮ್ಮ ಮೊದಲ ಆಸ್ತಿ ನಿಮ್ಮ ಭವಿಷ್ಯದ ಆರ್ಥಿಕ ಸ್ವಾತಂತ್ರ್ಯದ ಆರಂಭ ಆಗಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ರಿಯಲ್ ಎಸ್ಟೇಟ್ ಬಗ್ಗೆ ನಿಜವಾದ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.